ಇದು ಒಂದು ಚಿಕ್ಕ ಗಾರ್ಡನ್ ತರ ಮಾಡಿದ್ದಾರೆ ಮನೇಲೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ರೋಸ್ ಎಲ್ಲ ಇದೆ ಆಲ್ರೆಡಿ ಇಲ್ಲಿ. ಸೊ ಇಲ್ಲಿ UPS ಕನೆಕ್ಷನ್ ಸಿಗುತ್ತೆ. ಪ್ರತಿಯೊಂದು ಫ್ಲೋರ್ಗೂ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಅಂಡ್ ಇದು ಮೇನ್ ಡೋರ್ ಪ್ಯೂರ್ ಟೀಕ್ ವುಡ್ ಇಂದ ಮಾಡಿದ್ದಾರೆ ಈ ಡೋರ್ ನ. ಈ ಹಾಲ್ ಅಲ್ಲಿ ಮೇಲೆ ನೋಡ್ತಿದ್ರೆ ಒಂದು ಕಲರ್ಫುಲ್ ಆದ ಜೂಮರ್ ಇದೆ ಅಂಡ್ ಇದಕ್ಕೆ ಹೈ ಸೀಲಿಂಗ್ ರೂಫ್ ಅಂತಾರೆ. ಸೊ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಕಿಚನ್ ಸಿಗುತ್ತೆ, ಗ್ರೇ ಕಾಂಬಿನೇಷನ್ ಅಲ್ಲಿ ಇದೆ. ಈ ಓವನ್, ಸ್ಯಾಂಡ್ವಿಚ್ ಟೋಸ್ಟರು ಇಂಥದ್ದು ಅಂತದ್ದು ಇಟ್ಕೊಳ್ಳಕ್ಕೆ ಈ ಸ್ಪೇಸ್ ಇದೆ. ಬ್ಯೂಟಿಫುಲ್ ಆದ ಬಾಲ್ಕನಿ ಇದೆ. ಸಮಸ್ತ NR ಪ್ರಾಪರ್ಟೀಸ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತು ಇಲ್ಲಿ 28/30 ನಾರ್ತ್ ಫೇಸಿಂಗ್ ಪ್ರಾಪರ್ಟಿನ ನೋಡಕ್ಕೆ ಜಯನಗರ ಹೌಸಿಂಗ್ ಬೋರ್ಡ್ ಸೊಸೈಟಿಲಿ ಇದೀವಿ. ಬನ್ನಿ ಈ ಪ್ರಾಪರ್ಟಿ ನೋಡೋಣ. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ ಇವಾಗ ಫ್ರಂಟ್ ಎಲಿವೇಶನ್ ಎಷ್ಟು ರಿಚ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ಸೊ ಪಾರ್ಕಿಂಗ್ ಲಾಟ್ ಹಿಂಗಿದೆ, ಇಷ್ಟು ಸ್ಪೇಷಿಯಸ್ ಆಗಿದೆ. ಗೇಟ್ ಅಂತೂ ಫುಲ್ ಕವರೇಜ್ ಇದೆ, ಫುಲ್ ಸೇಫ್ಟಿ. ಆ್ಯಂಡ್ ಇದು ಬಂದ್ಬಿಟ್ಟು ಸಂಪು. ಸೊ ಅಲ್ಲಿ ಹಿಂದೆ ಮೀಟರ್ ಬೋರ್ಡ್ ಇದೆ. ಸೊ ಈ ಪಾರ್ಕಿಂಗ್ ಲಾಟಲ್ಲಿ 2 ದೊಡ್ಡ ಕಾರ್ಗಳು ಮತ್ತು 3-4 2 ವೀಲರ್ಸ್ಗಳನ್ನ ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಸಿಲಿಂಡರ್ ಯೂನಿಟ್ ಇದೆ. ಸೊ ಮೇಲೆ ಒಯ್ದೆ ಅದನ್ನ ಇಲ್ಲೇ ಇಟ್ಕೋಬೋದು. ಆ್ಯಂಡ್ ಇದು ಒಂದು ಚಿಕ್ಕ ಗಾರ್ಡನ್ ಥರ ಮಾಡಿದ್ದಾರೆ ಮನೇಲೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ರೋಸ್ ಎಲ್ಲ ಇದೆ ಆಲ್ರೆಡಿ ಇಲ್ಲಿ. ಆ್ಯಂಡ್ ಅಲ್ಲಿ ಸಂಜೆ ಕೂತ್ಕೊಳ್ಳೋಕ್ಕೆ ಒಂದು ಚಿಕ್ಕ ಸ್ಪೇಸ್ ಕೂಡ ಇವರು ನಿಮಗೆ ಅನುಕೂಲ ಮಾಡಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೋರ್ವೆಲ್. ಆ್ಯಂಡ್ ಇಲ್ಲಿ ನಿಮಗೆ ಬೋರ್ವೆಲ್ ಇದೆ ಆ್ಯಂಡ್ ಕಾವೇರಿ ಕನೆಕ್ಷನ್ ಕೂಡ ಆಲ್ರೆಡಿ ರನ್ನಿಂಗ್ ಇದೆ. ಸೊ ಇಲ್ಲಿ UPS ಕನೆಕ್ಷನ್ ಸಿಗುತ್ತೆ. ಸೊ ನೋಡಿದ್ರಲ್ಲ, ಬೇಸ್ಮೆಂಟ್ ಅಥವಾ ಪಾರ್ಕಿಂಗ್ ಲಾಟ್ ಅನ್ಬೋದು ಹೆಂಗಿತ್ತು ಅಂತ ಹೇಳಿ. ಸೊ ನಿಮಗೆ ಇಲ್ಲೇ ಪಕ್ಕದಲ್ಲಿ ಲಿಫ್ಟ್ ಕೂಡ ಸಿಗುತ್ತೆ. ಪ್ರತಿಯೊಂದು ಫ್ಲೋರ್ಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅಂತ ಅಂದರೆ, ನಿಮಗೆ 2 ಕ್ಯಾಮ್ರಾಗೆ ಇವರು ಪ್ರಾವಿಷನ್ ಕೊಡ್ತಿದ್ದಾರೆ ಆ್ಯಂಡ್ ನಿಮಗೆ ಡೋರ್ ಕ್ಯಾಮ್ರಾಗೂ ಒಂದು ಪ್ರಾವಿಷನ್ ಇದೆ. ಸೊ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೋಡ್ತಿದ್ದೀರಲ್ಲ, ಸ್ಟೇರ್ ಕೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕೆಳಗೆಲ್ಲ ಗ್ರಾನೈಟ್ ಇದೆ. ಆ್ಯಂಡ್ ಸೈಡಲ್ಲಿ SS ರೈಲಿಂಗ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಲೈಟ್ಸ್ ಕಾಣ್ತಿರ್ಬೋದು. ಇದು ಫೂಟ್ ಲೈಟ್ಸ್ ಅಂತ ಹೇಳ್ಬೋದು. ಸೊ ರಾತ್ರಿ ತುಂಬ ರಾತ್ರಿ ಆದಾಗ ಕತ್ಲಲ್ಲಿ ಸ್ಟೆಪ್ಸ್ ಕಾಣಿಸಲ್ಲ ಅಂತ ಹೇಳಿ ಆ ಥರದೊಂದು ವ್ಯವಸ್ಥೆನ ನಿಮ್ಗೆ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ನ ಎಂಟ್ರೆನ್ಸ್ ಹಿಂಗಿದೆ. ಆ್ಯಂಡ್ ಇದು ಮೇನ್ ಡೋರ್ ಪ್ಯೂರ್ ಟೀಕ್ ವುಡ್ ಇಂದ ಮಾಡಿದ್ದಾರೆ ಈ ಡೋರ್ನ. ಎಂಟರ್ ಆಗ್ತಿದ್ದಂಗೆ ನಮಗೆ ಒಂದು ಬ್ಯೂಟಿಫುಲ್ ಆದಂಥ ಹಾಲ್ ಸಿಗುತ್ತೆ. ಈ ಹಾಲಲ್ಲಿ ಮೇಲೆ ನೋಡ್ತಿದ್ರೆ ಒಂದು ಕಲರ್ಫುಲ್ ಆದ ಜೂಮರ್ ಇದೆ ಆ್ಯಂಡ್ ಇದಕ್ಕೆ ಹೈ ಸೀಲಿಂಗ್ ರೂಫ್ ಅಂತಾರೆ. ಸೊ ಮೇಲೆಯಿಂದ ಇಲ್ಲಿ ಏನಾಗ್ತಿದೆ ಅಂತ ನೋಡ್ಬೋದು, ಮಾತಾಡ್ಬೋದು. ಇಲ್ಲಿ TV ಯೂನಿಟ್ ಇದೆ ಆ್ಯಂಡ್ ಅದ್ರ ಪಕ್ಕದಲ್ಲೇ ಕಿಟಕಿ ಕೂಡ ಇದೆ. ಸೊ ಗಾಳಿ ಬೆಳಕು ಹಾಲಲ್ಲಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಬೇಕು ಅಂದರೆ, ಈ ಮೇಲೆ ಎಲ್ಲ ಇರೋದು ಫಾಲ್ ಸೀಲಿಂಗ್ ಎಲ್ಲ ವಿನಿಯರ್ ವುಡ್ಡಿಂದ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ ಹಾಕಿದ್ದಾರೆ. ಎಲ್ಲ ಒಳ್ಳೆ ಪ್ರಾಡಕ್ಟ್ಸ್ನೇ ಇವರು ಯೂಸ್ ಮಾಡಿದ್ದಾರೆ ಮನೆಗೆ. ಸೊ ಇಲ್ಲಿ ಪಕ್ಕದಲ್ಲಿ ನಿಮಗೆ ಕಿಚನ್ ಸಿಗುತ್ತೆ. ಗ್ರೇ ಕಾಂಬಿನೇಷನಲ್ಲಿದೆ. ಸೊ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಮನೇಲಿ. ಆ್ಯಂಡ್ ಇಲ್ಲಿ ಕಬರ್ಡ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಸಿಂಕ್ ಸಿಗುತ್ತೆ.
ಆ್ಯಂಡ್ ಅಲ್ಲಿ ವಿಂಡೋ ಇದೆ ಆ್ಯಂಡ್ ಚಿಮ್ನಿ ಕೂಡ ಸ್ಪೇಸ್ನ ಇವರು ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ ಕಿಚನಲ್ಲಿ. ಸೊ ಕಿಚನ್ ಕ್ಯಾಬಿನೆಟ್ ಇದೆ ಇಲ್ಲಿ. ಕ್ಯಾಬಿನೆಟಲ್ಲೂ ಎಲ್ಲ ಲೈಟ್ ಎಲ್ಲ ಇದೆ. ಸೊ ಫುಲ್ಲು ಲೈಟ್ಫುಲ್ ಇದೆ ಮನೆ ಅಂತೂ. ಆ್ಯಂಡ್ ಇಲ್ಲಿ ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಇದೆ. ಹಾಗೆ ಕಿಚನ್ ಪಕ್ಕದಲ್ಲಿ ಈ ಕಡೆ ಬಂದರೆ ಈ ಸ್ಪೇಸ್ನ ನಾವು ಇವಾಗ ಡೈನಿಂಗ್ ಏರಿಯಾಗೆ ಅಂತ ಹೇಳಿ ಯೂಸ್ ಮಾಡ್ಕೋಬೋದು. ಇಲ್ಲೂ ಎಲ್ಲ ಬ್ಯೂಟಿಫುಲ್ ಆಗಿರೋ ವಿನಿಯರ್ ವುಡ್ ಸೀಲಿಂಗ್ ಇದೆ. ಇಲ್ಲಿ ಒಂದು ಸ್ಪೇಸ್ ಇದೆ, ಒಂದು ಚಿಕ್ಕ ಮಿರರ್ ಇಟ್ಟು ಅದರ ಜೊತೆ ನಿಮಗೆ ಒಂದು ಸಿಂಕ್ ಉಡ್ಸೋಕ್ಕೆ ಒಂದು ಜಾಗನ ಇವರು ಕೊಡ್ತಿದ್ದಾರೆ. ಸೊ ದೇವ್ರ ಮನೆ ಇದು ಫುಲ್ ಟೀಕ್ ವುಡ್ಯಿಂದನೇ ಮಾಡಿದ್ದಾರೆ. ಆ ಟೀಕ್ ವುಡ್ ಜೊತೆಗೆ ನಿಮಗೆ ಈ ರಫ್ ಆ್ಯಂಡ್ ಟಫ್ ಗ್ಲಾಸ್ ಜೊತೆ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಮೇಲೆ ಯಾರು ಓಡಾಡಬಾರ್ದು ಅಂತ ಹೇಳಿ ಮೇಲೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಸ್ಪೇಸ್ ಏನಪ್ಪ ಅಂತ ಅಂದರೆ ಈ ಓವನ್ನು, ಸ್ಯಾಂಡ್ವಿಚ್ ಟೋಸ್ಟರು ಇಂಥದ್ದು ಅಂಥದ್ದು ಇಟ್ಕೊಳ್ಳೋಕ್ಕೆ ಈ ಸ್ಪೇಸ್ ಇದೆ. ಆ್ಯಂಡ್ ಅದ್ರ ಜೊತೆಲೇ ಸಾಕಷ್ಟು ಕಬರ್ಡ್ಸ್ ಕೂಡ ಇಲ್ಲಿದೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಫ್ಲೋರ್ನ ನೋಡಾಯಿತು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಸೊ ಇಲ್ಲಿ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದಂಗೆ ನೀವು ನೋಡ್ಬೋದು ಸೈಡಲ್ಲಿ ಕೂಡ ಇವರು ಟೀಕ್ ವುಡ್ ಹಾಕಿದ್ದಾರೆ. ಇಲ್ಲಿ ಕೂಡ ಟೀಕ್ ವುಡ್ ಜೊತೆಗೆ ಇಲ್ಲಿ ಕೂಡ ಗ್ಲಾಸ್ ಜೊತೆ ಸ್ಟೇರ್ ಕೇಸ್ನ ಫಿನಿಶಿಂಗ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಿರೋ ಫ್ಲೋರಿಂಗ್ಸ್ ಏನು ಕಾಣಿಸ್ತಿದೆಯೋ ಇದೆಲ್ಲ ಇಟಾಲಿಯನ್ ಮಾರ್ಬಲ್. ಸೊ ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ ತಕ್ಷಣ ಇಲ್ಲೂ ಒಂದು ಕಲರ್ಫುಲ್ ಆಗಿರೋ POP ಡಿಸೈನ್ಸ್ ಇದೆ. ಆ್ಯಂಡ್ ಇಲ್ಲಿ ಎಂಟ್ರಿ ಆದ ತಕ್ಷಣವೇ ನಮಗೆ ಬಾಲ್ಕನಿಗೆ ಆಕ್ಸೆಸ್ ಇದೆ. ಸೊ ಬ್ಯೂಟಿಫುಲ್ ಆದ ಬಾಲ್ಕನಿ ಇದೆ. ಇನ್ನು ಬಾಲ್ಕನಿ ಪಕ್ಕದಲ್ಲೇ ನಮಗೆ ಇಲ್ಲಿ ಒಂದು ಸ್ಪೇಸ್ನ ಒಂದು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಅಕ್ವೇರಿಯಂ ಕೂಡಿಸ್ಕೋಬೋದು ಅಥವಾ ಯಾವುದಾದ್ರೂ ಫೋಟೋಸ್ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಜಾಗನ ನಿಮಗೆ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಿದ್ದೀರಲ್ಲ ಇಲ್ಲಿ ಈ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಒಂದು ಡಿಫ್ರೆಂಟ್ ಆಗಿರೋ, ಸಿಂಪಲ್ ಆಗಿರೋ ಆ್ಯಂಡ್ ಯಟ್ ನೈಸ್ POP ಡಿಸೈನ್ಸ್ ಇದೆ. ಪಕ್ಕದಲ್ಲಿ ಕಿಟಕಿ ಇದೆ ಆ್ಯಂಡ್ ಅದ್ರ ಜೊತೆಗೆ ಕಬರ್ಡ್ಸ್ ಕೂಡ ಇದೆ. ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಟೇಬಲ್ ಥರ ಇದನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ. ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಮೇಲೆ ಕಬರ್ಡ್ಸ್ನ ಕೂಡ ಇವರು ನಿಮಗೆ ಅನುಕೂಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು TV ಯೂನಿಟ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್, ಡ್ರೆಸ್ಸಿಂಗ್ ಟೇಬಲ್ ಸೆಟಪ್ ಇದೆ. ಇಲ್ಲಿ ಕೂಡ ಕಬರ್ಡ್ಸ್ ಇದೆ. ಸೊ ತುಂಬಾ ಜಾಗ ಇದೆ ನಮಗೆ ಬೇಕಾಗಿರೋ ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕೆ. ಆ್ಯಂಡ್ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಬನ್ನಿ ಇವಾಗ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ.
ಮತ್ತು ಥರ್ಡ್ ಫ್ಲೋರ್ ಎಂಟ್ರಿ ಆದ ತಕ್ಷಣ ನಮಗೆ ಬಾಲ್ಕನಿಗೆ ಆಕ್ಸೆಸ್ ಸಿಗುತ್ತೆ. ಆ್ಯಂಡ್ ಈ ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ರೂಮ್ ಸಿಗ್ತಿದೆ. ಸೊ ಫಸ್ಟ್ ಬಂದುಬಿಟ್ಟು ಒಂದು ಚಿಲ್ಡ್ರನ್ಸ್ ರೂಮ್ ಅಂತ ಹೇಳ್ಬೋದು, ಇಲ್ಲ ಕಿಡ್ಸ್ ರೂಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಕಬರ್ಡ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಒಂದು ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ಅಲ್ಲಿ. ಆ್ಯಂಡ್ ಇಲ್ಲಿ ಒಂದು ಟಿ ವಿ ಯೂನಿಟ್ಗೆ ಜಾಗ ಇದೆ. ಸೊ ಹಾಗೆ ಸೆಕೆಂಡ್ ರೂಮ್ ಕೂಡ ನೋಡೋಣ. ಇದು ಇನ್ನೊಂದು ಬೆಡ್ರೂಮ್, ಇದನ್ನ ಗೆಸ್ಟ್ ರೂಮ್ ಅಂತ ಆದರೂ ಯೂಸ್ ಮಾಡ್ಕೋಬೋದು, ನಿಮ್ಗೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈ ರೂಮಲ್ಲಿ ಒಂದು ಟಿ ವಿ ಯೂನಿಟ್ ಸಿಗುತ್ತೆ ನಿಮಗೆ. ಸೊ ಪಕ್ಕದಲ್ಲಿ ಕಿಟಕಿಗಳಿದೆ ಆ್ಯಂಡ್ ಸಾಕಷ್ಟು ಕಬರ್ಡ್ಸ್ ಇದೆ ಈ ರೂಮಲ್ಲಿ ಕೂಡ ನಿಮಗೆ. ಅಲ್ಲಿ ಪಕ್ಕದಲ್ಲಿ ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ಗೆ ಅಂತ ಹೇಳಿ ಟೇಬಲ್ಗೆ ಮತ್ತೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ಕೂಡ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್, ಅದರ ಜೊತೆಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ಥರ್ಡ್ ಫ್ಲೋರ್ ನೋಡಾಯ್ತು, ಬನ್ನಿ ಈಗ ಟೆರೆಸ್ನ ಕೂಡ ನೋಡೋಣ. ಸೊ ಈಗ ಟೆರೆಸ್ಗೆ ಹೋಗ್ತಿದ್ದೀವಿ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಸೈಡ್ಗೆ ಎಷ್ಟು ಬ್ಯೂಟಿಫುಲ್ ಆದೊಂದು ಯೂನಿಕ್ ಆಗಿರುವಂಥ ಒಂದು ಡಿಸೈನ್ ಇವರು ಮನೇಲಿ ಕೊಟ್ಟಿದ್ದಾರೆ. ಸೊ ಟೆರೆಸಲ್ಲಿ ಕೂಡ ಈ ಗೇಟ್ನ ನಿಮಗೆ ಇವರು ಫಿಕ್ಸ್ ಮಾಡಿದ್ದಾರೆ ಈ ಮನೇಲಿ. ಸೊ ಹಿಂಗಿದೆ ಇಲ್ಲಿ ಟೆರೆಸಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಗಿಡ ಮರ ಇದೆ, ತುಂಬ ಪೀಸ್ಫುಲ್ ಆಗಿದೆ. ಸೊ ಇಲ್ಲಿ ಒಂದು ವಾಷಿಂಗ್ಗೆ ಅಂತ ಹೇಳಿ ಏರಿಯಾ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಕಡೆ ಬಂದರೆ ಮೇಲೆ 2 ಟ್ಯಾಂಕ್ ಸಿಗುತ್ತೆ, ವಾಟರ್ ಟ್ಯಾಂಕ್. ಆ್ಯಂಡ್ ಇಲ್ಲಿ ವಾಷಿಂಗ್ ಮಷಿನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಸ್ಪೇಸ್ನ ಇವರು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹಿಂದೆ ಒಂದು ಲಿಫ್ಟ್ ರೂಮ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಜಯನಗರ ಹೌಸಿಂಗ್ ಸೊಸೈಟಿಯಲ್ಲಿ. ಆ್ಯಂಡ್ ಹತ್ತಿರದಲ್ಲಿ ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಆ್ಯಂಡ್ ಬ್ರಿಗೇಡ್ 7 ಗಾರ್ಡನ್ ಸಿಗುತ್ತೆ. ಆ್ಯಂಡ್ ಸಾಕಷ್ಟು ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ಗೆ ಆಕ್ಸೆಸ್ ಇದೆ. ಸೊ ಈ ಪ್ರಾಪರ್ಟಿ ನೋಡಿಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.